ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ UGCET 2026 ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೇಟೆಡ್ ಸ್ಟೂಡೆಂಟ್ಸು ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ಇವತ್ತಿಂದ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ನಡೀತಿದೆ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನೂ ಸಹ ಸಾಕಷ್ಟು ಜನ ರಿಸಲ್ಟ್ ಬಗ್ಗೆ ಆದರೆ ಕೇಳ್ತಿದ್ದಾರೆ. KCET 2026 ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು. ಸೊ ಇದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೂ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಸ್ಟೂಡೆಂಟ್ಸು ಕಾಲೇಜ್ ಸಿಕ್ಕಿದ್ರೆ ಸಾಕು ಫ್ಯೂಚರ್ ಸೆಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ಬಂದುಬಿಟ್ಟು ರಿಯಾಲಿಟಿನೇ ಬೇರೆ ಇರುವಂಥದ್ದು. ಸೊ ಈಗ 2026 ಕಂಪ್ನೀಸ್ ಏನು ಮಾಡ್ತಿದೆ ಅಂತ ಅಂದರೆ, ಕಾಲೇಜಿನ ಹೆಸರಿಗಿಂತ ಮೊದಲು ಸ್ಕಿಲ್ಸನ್ನು ಆದರೆ ನೋಡ್ತಿರೋವಂಥದ್ದು. ನೀವು AI ಟೂಲ್ಸನ್ನು ಯೂಸ್ ಮಾಡ್ತೀರಾ, ನೀವು ಪ್ರಾಡಕ್ಟ್ಸ್ ಬಿಲ್ಡ್ ಮಾಡಿದ್ದೀರಾ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವ ರೀತಿ ಇದೆ, ನೀವು ರಿಯಲ್ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಏನೋ ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ಚೆಕ್ ಮಾಡ್ತದೆ. ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ಮೆಜಾರಿಟಿ ಕಾಲೇಜಸ್ಸು ಈ ಸ್ಕಿಲ್ಸನ್ನೇ ಪ್ರಾಪರ್ಲಿ ಟೀಚ್ ಆದರೆ ಮಾಡೋದಿಲ್ಲ. ತುಂಬ ಸ್ಟೂಡೆಂಟ್ಸು ಸೀಟ್ ಸೆಕ್ಯೂರ್ ಮಾಡೋ ಅರಿಯಲ್ಲಿ ಅಂತಹ ಕಾಲೇಜಸ್ಗೆ ಜಾಯಿನ್ ಆಗ್ತಾರೆ. ಆದರೆ 4 ವರ್ಷಗಳ ನಂತರ ಅವರ ಬಳಿ ಸ್ಕಿಲ್ಸ್ ಇರೋದಿಲ್ಲ, ಪೋರ್ಟ್ಫೋಲಿಯೋ ಇರೋದಿಲ್ಲ, ಕಾನ್ಫಿಡೆನ್ಸ್ ಕೂಡ ಸಹ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗುತ್ತೆ. ಸೊ ನಾನು ಇವತ್ತು ಸ್ಟೂಡೆಂಟ್ ಆಗಿದ್ದರೆ ಕಟಾಪ್ ನೋಡಿ ಮಾತ್ರ ಕಾಲೇಜನ್ನು ಚೂಸ್ ಮಾಡ್ತಿರಲಿಲ್ಲ, ನಾನು ಎಕೋಸಿಸ್ಟಮ್ ನೋಡ್ತಿದ್ದೆ. ಅದಕ್ಕಾಗಿ ಇವತ್ತು ನಾನು ನಿಮಗೆ ಜೆನ್ಯೂನ್ಲಿ ಡಿಫ್ರೆಂಟ್ ಆಗಿರುವ ಒಂದು ಆಪ್ಷನ್ ಬಗ್ಗೆ ಹೇಳಬೇಕು ಅಂತ ಅನಿಸ್ತಿದೆ ನನಗೆ. ಸೊ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು ಇಲ್ಲಿ ನೀವು BTech ಮಾಡ್ಬೋದು, AI ಫಸ್ಟ್ ಕಂಪ್ಯೂಟರ್ ಸೈನ್ಸ್, AI ಆ್ಯಂಡ್ ML, IT ಆಗಿರುವ ಫ್ಯೂಚರ್ ರೆಡಿ ಸ್ಪೆಷಲೈಸೇಷನ್ಗಳಲ್ಲಿ UGC ಅಪ್ರೂವ್ಡ್ ಪಾರ್ಟ್ನರ್ ಯೂನಿವರ್ಸಿಟೀಸ್ ಮೂಲಕ ರೆಕಗ್ನೈಸ್ಡ್ ಡಿಗ್ರಿ ಜೊತೆ ಇಲ್ಲಿನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂತ ಅಂದರೆ, ಇಲ್ಲಿ ಲರ್ನಿಂಗ್ ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಆಗುತ್ತೆ. ಡೇ 1ಇಂದಲೇ 30+ ಲೈವ್ ಪ್ರಾಜೆಕ್ಟ್ಸು ನಿಮ್ಮ ರೆಸ್ಯೂಮ್ ಬಿಲ್ಡ್ ಮಾಡಲು ಹೆಲ್ಪ್ ಮಾಡ್ತವೆ. 15+ AI ಟೂಲ್ಸ್ ಆ್ಯಕ್ಸೆಸ್ಸು, ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆಗಿ ಪರ್ಸ್ನಲ್ ಮ್ಯಾಕ್ಬುಕ್ಕು, AI ಮಿಷನ್ ಲರ್ನಿಂಗು, ಫುಲ್ ಸ್ಟಾಕು, ಕ್ಲೌಡ್ನಲ್ಲಿ ಸ್ಪೆಷಲೈಸೇಷನ್ಸು. ಮತ್ತು ಇಲ್ಲಿ ಫ್ಯಾಕಲ್ಟಿ ಕೂಡ ಜಸ್ಟ್ ಥಿಯರಿ ಪ್ರೊಫೆಸರ್ಸ್ ಅಲ್ಲ, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ಆಗಿರುವ ಕಂಪ್ನೀಸ್ಗಳಲ್ಲಿ ಕೆಲಸ ಮಾಡಿದ ಪ್ರೊಫೆಷನಲ್ಸ್ ಇಂದ ಗೈಡೆನ್ಸ್ ಆದರೆ ಸಿಗ್ತದೆ. ಸೊ ಪ್ಲೇಸ್ಮೆಂಟು ಎಕೋಸಿಸ್ಟಮ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಆಲ್ಟಾನಲ್ಲಿ ಆಲ್ಗೋ ಅರೇನಾ ಅನ್ನೋ ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಲೀಡ್ ಕೋಡ್, ಕೋಡ್ ಫೋರ್ಸಸ್, ಹ್ಯಾಕರ್ ರ್ಯಾಂಕ್ ಎಲ್ಲವನ್ನು ಒಂದೇ ಪ್ಲೇಸ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಪ್ರತಿ ಸೆಮಿಸ್ಟರ್ AMCA ಅಸೆಸ್ಮೆಂಟ್ಸ್ ಇರ್ತವೆ. ಮತ್ತು ಪ್ರೊಫೈಲ್ಸನ್ನು 1000+ ಹೈರಿಂಗ್ ಕಂಪ್ನೀಸ್ ಮುಂದೆ ಡೈರೆಕ್ಟ್ಲಿ ಶೇರ್ ಮಾಡಲಾಗ್ತದೆ. ಕ್ಯಾಂಪಸ್ ಲೈಫ್ ಕೂಡ ಸಹ ನೆಕ್ಸ್ಟ್ ಲೆವೆಲ್ ಇರುವಂಥದ್ದು. ಸೊ ಇಲ್ಲಿ 50,000 ಪ್ರೈಸ್ ಮನಿ ಇರುವ ಹ್ಯಾಕಥಾನ್ಸ್, ಟೆಕ್ ವಿಸಿಟ್ಸ್, ಇನೋವೇಷನ್ ಈವೆಂಟ್ಸ್, ಆಂಬಿಷಿಯಸ್ ಪೀರ್ ಗ್ರೂಪ್. ಅಂದರೆ ಇಲ್ಲಿ ಕೇವಲ ಕ್ಲಾಸಸ್ ಮಾತ್ರ ಅಲ್ಲ, ರಿಯಲ್ ಗ್ರೋತ್ ಎನ್ವಿರಾನ್ಮೆಂಟನ್ನು ಸಹ ಸಿಗ್ತದೆ. ನಿಮ್ಮ JEE 85% ಅಥವಾ ಅದಕ್ಕಿಂತ ಹೆಚ್ಚು ಬಂದಿದ್ದಾರೆ, ನೀವು ಆಲ್ಟಾನಲ್ಲಿ ಡೈರೆಕ್ಟ್ ಅಡ್ಮಿಷನ್ ಆಪರ್ಚುನಿಟಿ ಆದರೆ ಪಡಿಬೋದು. ಅಂದರೆ ಎಕ್ಸ್ಟ್ರಾ ಎಂಟ್ರೆನ್ಸ್ ಎಕ್ಸಾಮ್ ಬರೆಯದೆ ಸ್ಟ್ರೈಟ್ ಇಂಟರ್ವ್ಯೂ ಪ್ಲಸ್ ಕೌನ್ಸಿಲಿಂಗ್ ರೌಂಡ್ಗೆ ಹೋಗ್ಬೋದು. ಅದರ ಜೊತೆಗೆ ಬ್ರೈಟ್ ಮೈಂಡ್ಸ್ ಸ್ಕಾಲರ್ಶಿಪ್ ಮೂಲಕ 50% ತನಕ ಸ್ಕಾಲರ್ಶಿಪ್ ಕೂಡ ಸಿಗ್ಬೋದು. ಒಂದು ವೇಳೆ ನೀವು JEE ಎಕ್ಸಾಮ್ ಬರೆಯದೇ ಇದ್ದರೆ ASCET ಎಕ್ಸಾಮ್ ಬರೆಯಬೇಕು. ಎರಡೂ ಕೇಸ್ಗಳಲ್ಲಿ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೇ 14 ಆದರೆ ಇರ್ತದೆ. ಸೊ ನೀವು ಒಂದ್ಸಲಿ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜೀಸನ್ನು ನೀವು ಒಂದು ಶಾರ್ಟ್ ಲಿಸ್ಟ್ಗೆ ಹಾಕೊಳ್ಳಿ. ಈ ಆಪರ್ಚುನಿಟಿ ಬಂದುಬಿಟ್ಟು ಮೇ 14ನೇ ತಾರೀಕುವರೆಗೂ ಅಪ್ಲೈ ಮಾಡೋದಕ್ಕೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇ 15ಗೆ ಬಂದುಬಿಟ್ಟು ನಿಮಗೆ ಎಕ್ಸಾಮ್ ಆದರೆ ಇರುವಂಥದ್ದು. ಎಲ್ಲ ಥರದ ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಆ್ಯಂಡ್ ಹಾಗೇನು ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಹೋಗಿ ಒಂದ್ಸಲಿ ಆದರೆ ಚೆಕ್ ಮಾಡ್ಕೊಳ್ಳಿ. ನಾವೀಗ ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದರೆ, ಸೊ ಇಲ್ಲಿ ಬಂದುಬಿಟ್ಟು UGCET 2026 ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಇರುತ್ತೆ ಅಂತ ಹೇಳಿದರು. ಸೊ ಯಾವ್ಯಾವ ಸ್ಟೂಡೆಂಟ್ಸ್ಗೆ ಅಂತ ಅಂದರೆ, ಕ್ಲಾಸ್ A ಸ್ಟೂಡೆಂಟ್ಸ್ಗೆ ಬಿಟ್ಟು ಉಳಿದಿರುವಂಥ ಕ್ಲಾಸ್ A1 ಆಗಿರ್ಬೋದು, ಕ್ಲಾಸ್ B ಆಗಿರ್ಬೋದು, ಈ ಥರದ ಎಲ್ಲ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ಕ್ಲಾಸ್ B ಇಂದ ಕ್ಲಾಸ್ Oವರೆಗೂ ಅರ್ಹತೆ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ನು ಸಹ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆದರೆ ಹೋಗಬೇಕಿತ್ತು. ಸೊ ಅದರ ಒಂದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದುಬಿಟ್ಟು ಇವತ್ತಿಂದ ಅದು ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆ. ಬಟ್ ಅಪಾಯಿಂಟ್ಮೆಂಟ್ ಲಿಂಕ್ ಯಾರಾದರೂ ಇನ್ನೂ ಸಹ ಬುಕ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಈಗಲೂ ಹೋಗಿ ಬುಕ್ ಮಾಡ್ಕೋಬೋದು. ಯಾಕಂತ ಅಂದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಹೇಳಿದ್ದಾರೆ ಅಂತ ಅಂದರೆ, ಇಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋದು ಬಂದುಬಿಟ್ಟು 11ನೇ ತಾರೀಕಿಂದ, ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿರುವಂಥದ್ದು. ಇನ್ನೂ ಸಹ ನಿಮಗೆ 4 ದಿನಗಳ ಕಾಲ ಏನೋ ಕಾಲಾವಕಾಶ ಇರೋದ್ರಿಂದ ನೀವು ಈಗಲೂ ಸಹ ಹೋಗಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಲಿಂಕನ್ನು ಆದರೆ ಬುಕ್ ಮಾಡ್ಕೋಬೋದು ಆಗಿರುತ್ತೆ. ಆ್ಯಂಡ್ ಸ್ಟೂಡೆಂಟ್ಸಿಗೆ ನಾನು ಮತ್ತೆ ಹೇಳ್ತಿದ್ದೀನಿ, ಸಾಕಷ್ಟು ಸ್ಟೂಡೆಂಟ್ಸು ಏನು ಕೇಳ್ತಿದ್ದಾರೆ ಅಂತ ಅಂದರೆ, ಇಲ್ಲಿ ಬಂದುಬಿಟ್ಟು ನಮಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಾಸ್ A ವಿದ್ಯಾರ್ಥಿಗಳು ಯಾಕೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಕೇಳ್ತಿದ್ದಾರೆ. ಯಾಕೆ ಅಂತ ಅಂದರೆ, ನಿಮ್ಮ ಒಂದು ಡೀಟೇಲ್ಸ್ ಏನಿದೆ, ನೀವೇನೆಲ್ಲ ಅಪ್ಲೈ ಮಾಡಿದ್ರೆ ಅದೆಲ್ಲನೂ ಸಹ ಆನ್ಲೈನಲ್ಲಿ ವೆರಿಫೈ ಆಗಿರ್ಬೋದು ನಿಮ್ಮ ಒಂದು ಸ್ಯಾಟ್ಸ್ ಮುಖಾಂತರ. ಜೊತೆಗೆ ಕ್ಲಾಸ್ A ವಿದ್ಯಾರ್ಥಿಗಳು ಇಲ್ಲಿ ಯಾರಾದರೆ ರೂರಲ್ ಕೋಟಾ ಕ್ಲೈಮ್ ಮಾಡಿದರೆ, ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡಿದರೆ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಮಾಡಿಸಬೇಕಾಗುತ್ತೆ. ಕ್ಲಾಸ್ A ವಿದ್ಯಾರ್ಥಿಗಳು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟರೆ ಕ್ಲಾಸ್ A1 ಅಂತ ಯಾರು ಬಂದಿರ್ತೀರಾ, ಆ್ಯಂಡ್ ನೆಕ್ಸ್ಟು ಕ್ಲಾಸ್ B ಇಂದ ಕ್ಲಾಸ್ Oವರೆಗೂ ಇರುವಂಥ ಸ್ಟೂಡೆಂಟ್ಸು ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ ಇವತ್ತಿಂದ. ಬಟ್ ನೀವು ಹೋಗಬೇಕು ಅಂತ ಅಂದರೆ ಈ ಒಂದು ಅಪಾಯಿಂಟ್ಮೆಂಟ್ ಲಿಂಕ್ ಏನು ಕೊಟ್ಟಿದ್ದಾರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲೆಲ್ಲ ಥರದ ಡೀಟೇಲ್ಸನ್ನು ಕೊಟ್ಟು ಡೇ ಟು ಟೈಮನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಕೇವಲ 4 ದಿನ ಅಷ್ಟೇ ಇರುವಂಥದ್ದು. ನೀವು ಆ ಒಂದು ಡೇ ಟು ಟೈಮನ್ನು ಯಾವ ಟೈಮಿಗೆ ಬುಕ್ ಮಾಡ್ಕೊಂಡಿರ್ತೀರೋ ಅದೇ ಒಂದು ಟೈಮಿಗಾದರೆ ಹೋಗಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಸ್ಟೂಡೆಂಟ್ಸು ಸುಮ್ಮನೆ ಕ್ಲಾಸ್ A ವಿದ್ಯಾರ್ಥಿಗಳು ಹೋಗುವಂಥ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ? ಸೊ ಇಲ್ಲಿ ಮತ್ತೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಕ್ಲಾಸ್ B ಇಂದ ಕ್ಲಾಸ್ Oವರೆಗೂ ಇರುವಂಥ ಸ್ಟೂಡೆಂಟ್ಸು. ಓಕೆನಾ?
ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತಿರುವಂತಹ ಅಪ್ಡೇಟು. ಸಾಕಷ್ಟು ಸ್ಟೂಡೆಂಟ್ಸು ರಿಸಲ್ಟ್ ಬಗ್ಗೆ ಆದರೂ ಕೇಳ್ತಿದ್ದಾರೆ, ಯಾವಾಗ ರಿಸಲ್ಟ್ ಬರುತ್ತೇನೋ ಅಂತ ಹೇಳಿಬಿಟ್ಟು. ನಿಮಗೆ ನಿಮ್ಮ ಒಂದು UGCET 2026 ಫೈನಲ್ ಕೀ ಆನ್ಸರ್ಸನ್ನು ಸಹ ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಿಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಇರುವಂಥದ್ದು ಇದೇ ಒಂದು ಮಂತ್ ಲಾಸ್ಟ್ ವೀಕಲ್ಲಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ. ಯಾಕಂತ ಅಂದರೆ ಈಗ ಎಕ್ಸಾಮ್ ಟು ಯಾರು ಬರೆದಿದ್ದಾರೆ ಸ್ಟೂಡೆಂಟ್ಸು, ಎರಡನೇ ಸರಿ ಒಂದು ಸೆಕೆಂಡ್ PUC ಎಕ್ಸಾಮ್ ಟು ಯಾರು ಬರೆದಿದ್ದಾರೆ ಅವರ ಒಂದು ರಿಸಲ್ಟ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಮೊದಲಿಗೆ ಎಕ್ಸಾಮ್ ಟು ರಿಸಲ್ಟ್ ಬರಬೇಕು, ಅದಾದಮೇಲೆ ನಿಮ್ಮ ಒಂದು KCET 2026 ರಿಸಲ್ಟ್ ಆದರೆ ಬರುತ್ತೆ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.